ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶಿವನು ಬ್ರಹ್ಮಾಂಡದಲ್ಲಿ ನಾನಾ ಅವತಾರಗಳನ್ನು ಕಾಣಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಅವಧೂತ ಅವತಾರವೂ ಒಂದಾಗಿದೆ. ಶಿವನ ಅವಧೂತ ಅವತಾರ ಹೇಗಿರುತ್ತದೆ ಗೊತ್ತಾ? ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಭಗವಾನ್ ಶಿವನು ಎಲ್ಲ ರೀತಿಯಾದ ಅಲೌಕಿಕ ಬಾಂಧವ್ಯಗಳಿಂದ ದೂರ ಉಳಿದನು. ಆದರೆ ಜಗತ್ತು ಯಾವುದಾದರೂ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಥವಾ ಶಿವನ ಭಕ್ತರು ಯಾವುದಾದರೂ ಬಿಕ್ಕಟ್ಟಿನಲ್ಲಿ ಸಿಲುಕೊಂಡಿದ್ದರೆ ಶಿವನು ಒಂದಲ್ಲ ಒಂದು ರೂಪದಲ್ಲಿ ಬಂದು ಅವರನ್ನು ರಕ್ಷಿಸುತ್ತಾನೆ. ಶಿವನು ತೆಗೆದುಕೊಳ್ಳುವ ಅಂಥ ವಿಶಿಷ್ಟ ಅವತಾರಗಳಲ್ಲಿ ಅವಧೂತ ಕಥೆಯು ಒಂದಾಗಿದೆ. ಶಿವಪುರಾಣದ ಕಥೆಯ ಪ್ರಕಾರ ಇಂದ್ರ ಗರ್ವವನ್ನು ಮುರಿಯಲು ಶಿವನ ಅವಧೂತ ಅವತಾರ ತೆಗೆದುಕೊಂಡನು. ಅದೇ ಸಮಯದಲ್ಲಿ ಸ್ಕಂದ ಪುರಾಣದ ಪ್ರಕಾರ ಶಿವನು ಪಾರ್ವತಿಯಿಂದ ಬೇರೆಯಾದಾಗ ಅವಧೂತ ರೂಪದಲ್ಲಿ ಅಲೆದಾಡುತ್ತಿದ್ದನು ಎಂದು ಹೇಳಲಾಗುತ್ತದೆ. ಶಿವನ ಈ ಅವಧೂತ ಕಥೆಯೇನೇ ಎಂಬುದು ಇಲ್ಲಿ ತಿಳಿಯೋಣ. ಒಮ್ಮೆ ಇಂದ್ರ ದೇವನು ಶಿವನು ಕೂಡ ತನ್ನ ಭಕ್ತನೆಂದು ಅಹಂಕಾರ ಪಟ್ಟನು. ನಾನು ದೇವಾನು ದೇವತೆಗಳ ರಾಜನಾಗಿದ್ದರಿಂದ ನನ್ನನ್ನು ಶಿವನಲ್ಲ ಬೇರೆ ಯಾವರು ದೇವರು ತಡೆಯಲು ಸಾಧ್ಯವಿಲ್ಲ ಎಂದು ಬೀಗುತ್ತಿದ್ದ. ಈ ಕಾರಣದಿಂದ ಯಾವಾಗಲೂ ಇತರೆ ದೇವರು ಮತ್ತು ದೇವತೆಗಳಿಗೆ ಸವಾಲುಗಳನ್ನು ನೀಡುತ್ತಿದ್ದನು. ಇಂದ್ರನು ತನ್ನ ಅಹಂಕಾರದ ಅಮಲಿನಲ್ಲಿ ಶಿವನಿಗೆ ತನ್ನ ಭಕ್ತರ ಭಕ್ತಿ ಇಲ್ಲದೆ ಬೇರ್ಯಾರು ಲೌಕಿಕ ವಿಷಯಗಳು ಅಗತ್ಯವಿಲ್ಲವೆಂದು ಮರೆತು ಗುರು ಬ್ರಹ್ಮಸ್ಫೂರ್ತಿಯೆಂದು ಇತರರ ದೇಗುಲಗೊಂದು ಕೈಲಾಸ ಪರ್ವತದ ಕಡೆಗೆ ಹೋಗುತ್ತಾನೆ. ಇಡೀ ಸೃಷ್ಟಿಯನ್ನು ತಿಳಿದ ಮಹಾದೇವನು ಇಂದ್ರನ ಅಹಂಕಾರವನ್ನು ಮುರಿಯಲು ನಿರ್ಧರಿಸಿದನು. ಇಂದ್ರನು ಪರೀಕ್ಷಿಸಲು ಶಿವನು ತನ್ನ ಮೈಗೆಲ್ಲ ಭಸ್ಮವನ್ನು ಬಳಿದುಕೊಂಡು ಬೆತ್ತಲ ಸ್ಥಿತಿಯಲ್ಲಿ ಇಂದ್ರ ದೇವನ ಬರುವ ಮಾರ್ಗ ಮಧ್ಯದಲ್ಲಿ ಮಲಗಿದನು. ಋಷಿಯೊಬ್ಬ ತನ್ನ ಮುಂದೆ ಈ ರೀತಿ ಬಿದ್ದಿರುವುದನ್ನು ನೋಡಿ ಕೋಪಗೊಂಡ ಇಂದ್ರನು ಅವಧೂತ ರೂಪದಲ್ಲಿದ್ದ ಶಿವನನ್ನು ಮಾರ್ಗದಿಂದ ಏಳಿಸಲು ಪ್ರಯತ್ನಿಸಿದನು. ಆದರೆ ಅವಧೂತನು ಅಲ್ಲಿಂದ ಕದಲಿಲ್ಲ. ಆಗ ಅಹಂಕಾರದಿಂದ ತುಂಬಿದ ಇಂದ್ರನು ಅವಧೂತ ರೂಪದಲ್ಲಿದ್ದ ಶಿವನನ್ನು ಅವಮಾನಿಸಲು ಪ್ರಾರಂಭಿಸಿದನು. ಆದರೆ ಶಿವನು ಮೌನವಾಗಿದ್ದನು ಮತ್ತು ಇಂದ್ರ ಆತನನ್ನು ಯಾರು ಎಂದು ಕೇಳಿದನು. ಅದಕ್ಕೆ ಉತ್ತರ ನೀಡದೆ ಸುಮ್ಮನಾದನು. ಅವನ ನಿರ್ಲಕ್ಷ್ಯವನ್ನು ನೋಡಿ ಇಂದ್ರನು ಕೋಪಿತನಾದನು ಮತ್ತು ಅವಧೂತನನ್ನು ಹೊಡೆಯಲು ಮುಂದಾದನು. ಆದರೆ ಇಂದ್ರನು ಅವಧೂತನನ್ನು ಹೊಡೆದ ತಕ್ಷಣ ದಿಗ್ಭ್ರಮನಾಗಿ ಹಾಗೆಯೇ ನಿಂತುಬಿಟ್ಟನು. ಗುರು ಬ್ರಹ್ಮಸ್ಪತಿಯು ಅಂಥ ವಿಶಿಷ್ಟ ದೃಶ್ಯವನ್ನು ನೋಡಿದಾಗ ಅದು ಶಿವನ ಅವತಾರ ಎಂದು ಅವರಿಗೆ ಅರ್ಥ ಮಾಡಿಕೊಂಡನು. ಗುರು ಬ್ರಹ್ಮಸ್ಪತಿಯು ಇಂದ್ರನಿಗೆ ಅದು ಭಗವಾನ್ ಶಿವನೇ ಎಂದು ಹೇಳಿದಾಗ ಇಂದ್ರನು ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡನು ಮತ್ತು ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟನು. ಶಿವಶಕ್ತಿಯ ಮಹಿಮೆಗೆ ಆತನ ಅಹಂಕಾರ ನಿಂತಲ್ಲೇ ನೀರಾಯಿತು. ತನ್ನ ತಪ್ಪಿನ ಅರಿವಾಗಿ ಕೈಮುಗಿದು ಶಿವನ ಬಳಿ ಕ್ಷಮೆಯನ್ನು ಕೇಳಿದನು. ಮಹಾದೇವನು ಇಂದ್ರನ ಅಹಂಕಾರವನ್ನು ಮುರಿದನು. ಶಿವನು ಅವಧೂತ ರೂಪದಿಂದ ತನ್ನ ನೈಜ ರೂಪಕ್ಕೆ ಮರಳಿದನು. ಶಿವನು ತನ್ನ ವಿಶಿಷ್ಟವಾದ ದೈವಿಕ ರೂಪವನ್ನು ಇಂದ್ರನಿಗೆ ಮತ್ತು ಅಲ್ಲಿದ್ದ ಅವನ ಭಕ್ತರಿಗೆ ತೋರಿಸಿದನು. ಅಂತಹ ಶಿವನ ರೂಪವನ್ನು ಕಂಡು ಭಕ್ತರೆಲ್ಲ ಮಹಾದೇವನಿಗೆ ನಮಸ್ಕರಿಸಿದರು. ನೀವು ಶಿವನ ಭಕ್ತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.